ನಮಸ್ಕಾರ ಎಲ್ಲರಿಗೂ ತಡ್ಕಾ ಬೈ ತೇಜು ಚಾನೆಲ್ಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ ಮಾಡೋಣ ಅಂದರೆ ಅಕ್ಕಿ ರೊಟ್ಟಿ ಮಾಡೋಣ. ಇದು ಮಾಡೋಕ್ಕೆ ತುಂಬ ಜನ ಕಷ್ಟಪಡ್ತಾರೆ, ಆದರೆ ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಪ್ಲೇನ್ ಅಕ್ಕಿ ರೊಟ್ಟಿಗಿಂತ ಈ ಥರ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಸಾಲ ಅಂದರೆ ಸ್ಪೈಸಿ ಅಲ್ಲ, ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ ಅದು, ಆಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪುಡಿ ಅಥವಾ ಜೀರಿಗೆ ಯಾವ್ದು ಬೇಕಾದರೂ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಬಿಸಿ ನೀರು ತೊಗೊಳ್ಳೋಣ, ಬೆಚ್ಚಗಿರೋ ನೀರು. ಬಿಸಿ ಅಂದರೆ ತುಂಬ ಬಿಸಿ ಆದರೆ ಕಲ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬೆಚ್ಚಗಿರೋ ನೀರು ತೊಗೊಂಡು ಇದನ್ನು ಈ ಹದಕ್ಕೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳು ಆಗಬಾರ್ದು. ಯಾಕಂದರೆ ಈರುಳ್ಳಿ ಇದೆ, ನೀರು ಬಿಟ್ಕೊಳ್ಳುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಸೊ ಅದನ್ನು ಕಲಿಸ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಬಾಲ್ಸ್ ತೊಗೊಳ್ಳೋಣ, ಒಂದು ಕೈ ಹಿಡಿಯೋಷ್ಟು. ಇದನ್ನು ನಾನು ಈ ಶೀಟ್ ಬರುತ್ತಲ್ಲ, ಹೋಳಿಗೆ ಶೀಟ್ ಅಂತಾರೆ ಇದಕ್ಕೆ, ಇದ್ರ ಮೇಲೆ ಚೂರು ಎಣ್ಣೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ತೊಗೊಳ್ಳೋಣ. ಮತ್ತು ಒಂದು ಬಟರ್ ಪೇಪರ್ ಸಹಾಯದಿಂದ ಇದನ್ನು ಲಟ್ಟಿಸ್ಕೊಂಡು ಇದರಲ್ಲಿ ಎಷ್ಟು ತೆಳು ಬರುತ್ತೆ ಅಂದರೆ ಅಕ್ಕಿ ಹಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತೆಳು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದನ್ನು ನಾವು ಈ ಪೇಪರ್ನ ಡೈರೆಕ್ಟಾಗಿ ಹೆಂಚ ಮೇಲೆ ಹಾಕ್ಬೋದು, ಈ ಪೇಪರ್ ಏನೂ ಆಗೋದಿಲ್ಲ. ಹೆಂಚ ಮೇಲೆ ಹಾಕಿ ಚೂರು ಎಣ್ಣೆ ಹಾಕಿ ಫ್ರೈ ಮಾಡೋದು ಅಷ್ಟೇ. ಸೊ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ. ತುಂಬ ದಿನ ಆಗಿತ್ತು ನಾನು ಮಾಡಿ. ಸೊ ಮನೆಯಲ್ಲಿ ಮಾಡು ಅಂತ ಹೇಳ್ತಾಯಿದ್ರು, ಅವಾಗ ಮಾಡಿದೆ. ಸೊ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದೆ. ಸೊ ಇವಾಗ ರೆಡಿ ಆಗಿದೆ ನಮ್ಮದು ಅಕ್ಕಿ ರೊಟ್ಟಿ. ಇದನ್ನು ಚಟ್ನಿ, ಗ್ರೇವಿ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.